ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುರಭಿ ಜಾತಕ ನೋಡಿ ಲೆಕ್ಕ ಹಾಕಿ ಹೇಳಿ. ನೀವ್ ಹೀಗೆ ಪದೇ ಪದೇ ಸಾವಿನ ವಿಚಾರ ಮಾತಾಡ್ತಾ ಇದ್ರೆ ನಮ್ಗೆ ಯಾರಿಗೂ ದಿಕ್ಕೆ ತೋಚಲ್ಲ. ಅಳಿಯಂದ್ರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಆಯ್ತು ಯಜಮಾನ್ರೆ. ಸೂರ್ಯ ಕೂತ್ಕೊಪ್ಪ ಕೂತ್ಕೋ. ಶಾಸ್ತ್ರಿಗಳೇ ನೋಡಿ ಹೇಳಿ. ಸಮಾಧಾನ ಮಾಡ್ಕೊ. ನೋಡಿ ಸತ್ಯಮೂರ್ತಿಗಳೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ 8ನೇ ಮನೆ ಸಾವನ್ನ ಸೂಚಿಸುತ್ತೆ. ಸುರಭಿಯವರ ಜಾತಕದಲ್ಲಿ 8ನೇ ಮನೆ ಮೇಲೆ ಕ್ರೂರ ಗ್ರಹದ ದೃಷ್ಟಿ ಬಿದ್ದಿದೆ. ಈಗ ತಾನೇ ಸೂರ್ಯಗ್ರಹಣ ಕೂಡ ಸಂಭವಿಸಿತ್ತಲ್ಲವಾ? ಅದರ ಪ್ರಕಾರ ಸುರಭಿದು ಕುಂಭರಾಶಿ, ಸೂರ್ಯ ಅವ್ರದು ವೃಶ್ಚಿಕ ರಾಶಿ. ಇಬ್ರಿಗೂ ಕೂಡ ಸಮಯ ಸರಿ ಇಲ್ಲ. ಅದರಲ್ಲೂ ಕೂಡ ಸುರಭಿಯವರಿಗೆ ಮೃತ್ಯುಕಂಟಕ ದೋಷ ಇತ್ತೇ ಹೊರತು ಮೃತ್ಯು ಯೋಗ ಇರಲಿಲ್ಲ. ಹಾಗಾಗಿ 100ಕ್ಕೆ 10% ಬದುಕಿರೋ ಸಾಧ್ಯತೆ ಇದೆ. ಆದರೆ ಈಗಿರೋ ಕಂಟಕದಿಂದ ಅಪಘಾತಗಳು ಆಗೋ ಸೂಚನೆ ಇದೆ ಅಂತ ತಿಳಿಸ್ತಾ ಇದೆ. ಇದಕ್ಕೆ ಪರಿಹಾರನೇ ಇಲ್ವಾ? ಖಂಡಿತ ಇದೆ. ಆದಷ್ಟು ಬೇಗ ನಿಮ್ಮ ಮನೆಯಲ್ಲಿ ಸುರಭಿ ಹೆಸರಲ್ಲಿ ಮಹಾಮೃತ್ಯುಂಜಯ ಹೋಮ ಮಾಡಿಸಿ. ಖಂಡಿತ ನಿಮಗೆ ಒಳ್ಳೇದಾಗುತ್ತೆ. ಆಗಬಹುದು. ಅಳಿಯಂದ್ರೆ ಯಾವುದಕ್ಕೂ ತಡ ಮಾಡೋದ್ ಬೇಡ. ನಾಳೆನೆ ಮೃತ್ಯುಂಜಯ ಹೋಮಕ್ಕೆ ತಯಾರಿ ಮಾಡ್ಬಿಡಿ. ಆಗ್ಲಿ ಮಾವ.